ಒಬ್ಬರು ಬೇಕರಿ ಅಥವಾ ಕೆಫೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಏನು ಮಾಡಬೇಕು ಸರ್? ಒಂದು ಬ್ಲೂ ಪ್ರಿಂಟ್, ಒಂದು ಬಿಸ್ನೆಸ್ ಪ್ಲ್ಯಾನ್ನ ತಯಾರು ಮಾಡಬೇಕು. ಮೆಷಿನರೀಸ್ ಇನ್ವೆಸ್ಟ್ಮೆಂಟ್ ಎಷ್ಟು, ಸ್ಟಾಫ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು, ಮಾರ್ಕೆಟಿಂಗ್ ಬಜೆಟ್ ಎಷ್ಟು, ಪ್ಲೇಸಿಗೆ ರೆಂಟ್ ಎಷ್ಟು, ಪ್ಲೇಸಿಗೆ ಫಿಕ್ಸೆಡ್ ಡೆಪಾಸಿಟ್ ಎಷ್ಟು, ಎಲ್ಲವನ್ನು ತಯಾರು ಮಾಡಿ 3 ತಿಂಗಳಲ್ಲಿ ಎಷ್ಟು ವಹಿವಾಟು ಮಾಡ್ಬೋದು. ಹೊಸದಾಗಿ ಬೇಕರಿಯನ್ನು ನೀವು 25 ಲಕ್ಷದಿಂದ ಶುರು ಮಾಡಿ 2.5 ಕೋಟಿ ತನಕ ಮಾಡಿ. ಯು ಹ್ಯಾವ್ ಟು ಚೂಸ್ ಎ ಪ್ಲೇಸ್ ಡಿಪೆಂಡಿಂಗ್ ಆನ್ ಯುವರ್ ಪ್ರಾಡಕ್ಟ್, ಡಿಪೆಂಡಿಂಗ್ ಆನ್ ದ ಪ್ರೈಸಿಂಗ್ ಸ್ಟ್ರಾಟಜಿ, ಡಿಪೆಂಡಿಂಗ್ ಆನ್ ದ ಟಾರ್ಗೆಟ್ಸ್. ನಮಗೆ ಆನ್ಲೈನ್ ವಹಿವಾಟು ಮಾಡೋದು ಗೊತ್ತಿಲ್ಲ. ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ರಿಜಿಸ್ಟರ್ ಆದ್ವಿ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಿಂದ ಮೋಸ ಹೋದ್ವಿ. ಒನ್ ಆಫ್ ದ ಮೇಜರ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ನಾವು ಬ್ಯಾನ್ ಮಾಡಿದ್ವಿ. ಇಂಡಿಯಾನಲ್ಲಿ ಬೇಕರಿ ಆಸ್ ಎ ಓವರ್ ಆಲ್ 25 to 26 ಬಿಲಿಯನ್ ಮಾರ್ಕೆಟ್ ಅಂತ ನಾವು ಪ್ರೊಜೆಕ್ಟ್ ಮಾಡಿದ್ವಿ. ಯಾರು ಬೇಕಾದರೂ ಈ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದಾ? ನಾನು ಕೂಡ ಈ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದಾ? ಯಾರು ಬೇಕಾದರೂ ಸಕ್ಸಸ್ ಆಗ್ಬೋದಾ ಅನ್ನೋದಕ್ಕಿಂತ ಹಾಯ್ ಹಲೋ ನಮಸ್ಕಾರ, ನಾನು ಶೇಷಕೃಷ್ಣ ಭಟ್. ನಮ್ಮ ಜೊತೆಗೆ ಆಹಾರೋದ್ಯಮಿ ಆಗಿರುವಂಥ GK ಪ್ರಮೋದ್ ಅವರಿದ್ದಾರೆ. ಸೊ ಅವ್ರ ಜೊತೆಗೆ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ, ವೆಲ್ಕಮ್ ಟು ದಿ ಶೋ. ಸರ್ ನಮಸ್ಕಾರ. ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ನಾನು ನಿಮ್ಮ ಹತ್ರ ಒಂದಷ್ಟು ಕೇಳಬೇಕು. ಯಾಕೆಂತ ಹೇಳಿದ್ರೆ ಹೊಸದಾಗಿ ಬಿಸ್ನೆಸ್ ಮಾಡುವಂಥವ್ರಿಗೂ ಕೂಡ ಅದು ಹೆಲ್ಪ್ ಆಗಬೇಕು ಅಂತ ಹೇಳೋ ಕಾರಣಕ್ಕೆ. ಫಾರ್ ಎಕ್ಸಾಂಪಲ್ ಒಬ್ಬರು ಬೇಕರಿ ಅಥವಾ ಕೆಫೆ ಬಿಸ್ನೆಸ್ನ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿದ್ರೆ ಮೊದಲಿಗೆ ಏನು ಮಾಡಬೇಕು ಸರ್? ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ಥಿಂಗ್, ಯಾವುದೇ ಬಿಸ್ನೆಸ್ಸನ್ನು ಮಾಡಬೇಕು ಅಂತಂದರೆ ಮಾರ್ಕೆಟ್ ರಿಸರ್ಚ್ ಮಾಡಬೇಕು. ಯಾವ ಥರ ಮಾರ್ಕೆಟ್? ಯಾವ ಥರ ಮಾರ್ಕೆಟ್ ರಿಸರ್ಚ್ ಮಾಡಬೇಕು? ಫಸ್ಟು ಆ ಏರಿಯಾನಲ್ಲಿ ಎಷ್ಟು ಬೇಕರಿಗಳಿದೆ, ಆ ಏರಿಯಾನಲ್ಲಿ ಎಷ್ಟು ಗ್ರಾಹಕರಿದ್ದಾರೆ, ಎಷ್ಟು ಜನ ಬೇಕರಿಗೆ ಬರೋ ಗ್ರಾಹಕರಿದ್ದಾರೆ, ಎಷ್ಟು ಜನ ಕೆಫೆಗೆ ಬರೋ ಗ್ರಾಹಕರಿದ್ದಾರೆ, ನನ್ನ ಶಕ್ತಿಯನ್ನು ಉಪಯೋಗಿಸಿ ಎಷ್ಟು ಜನ ಹೆಚ್ಚಿಗೆ ನಾವು ಬರೆಸ್ಬೋದು ಬೇಕರಿಗೆ ಅಥವಾ ಕೆಫೆಗೆ, ಅದಕ್ಕೆ ಬೇಕಾಗಿರುವಂತಹ ಇನ್ವೆಸ್ಟ್ಮೆಂಟ್ ಎಷ್ಟು, ಅದಕ್ಕೆ ಬೇಕಾಗಿರುವಂತಹ ಮ್ಯಾನ್ ಪವರ್ ಎಷ್ಟು. ಫಸ್ಟು ಮಾರ್ಕೆಟ್ ರಿಸರ್ಚ್ ಅಂದರೆ ಫೀಡ್ಬ್ಯಾಕ್ ಫ್ರಮ್ ದ ಮಾರ್ಕೆಟ್ ತೊಗೊಂಡು ಒಂದು ಬ್ಲೂ ಪ್ರಿಂಟ್, ಒಂದು ಬಿಸ್ನೆಸ್ ಪ್ಲ್ಯಾನ್ನ ತಯಾರು ಮಾಡಬೇಕು. ಬಿಸ್ನೆಸ್ ಪ್ಲ್ಯಾನಲ್ಲಿ ಮೆಷಿನರೀಸ್ ಇನ್ವೆಸ್ಟ್ಮೆಂಟ್ ಎಷ್ಟು, ಸ್ಟಾಫ್ಗೆ ಇನ್ವೆಸ್ಟ್ಮೆಂಟ್ ಎಷ್ಟು, ಮಾರ್ಕೆಟಿಂಗ್ ಬಜೆಟ್ ಎಷ್ಟು, ಆಮೇಲೆ ಪ್ಲೇಸಿಗೆ ರೆಂಟ್ ಎಷ್ಟು, ಪ್ಲೇಸಿಗೆ ಫಿಕ್ಸೆಡ್ ಡೆಪಾಸಿಟ್ ಎಷ್ಟು, ಎಲ್ಲವನ್ನು ತಯಾರು ಮಾಡಿ 3 ತಿಂಗಳಲ್ಲಿ ಎಷ್ಟು ವಹಿವಾಟು ಮಾಡ್ಬೋದು. ಬಂಡವಾಳ ಎಷ್ಟು ಬೇಕಾಗುತ್ತೆ ಸರ್? ಹಂಗಿದ್ರೆ ಹೊಸದಾಗಿ ಬೇಕರಿನ ನಾನು ನಿಮಗೆ ಹೇಳಿದೆ, ಹೊಸದಾಗಿ ಬೇಕರಿಯನ್ನು ನೀವು 25 ಲಕ್ಷದಿಂದ ಶುರು ಮಾಡಿ 2.5 ಕೋಟಿ ತನಕ ಮಾಡ್ಬೋದು. ಬಟ್ 25 ಲಕ್ಷದಲ್ಲಿ ಮಾಡ್ಬೋದು, 20 ಲಕ್ಷದಲ್ಲೂ ಮಾಡ್ಬೋದು. ಇಟ್ ಈಸ್ ನಾಟ್ ದಟ್ ಯು ಕೆನಾಟ್ ಸ್ಟಾರ್ಟ್. ಸಣ್ಣ ಉದ್ಯಮಿಗಳಿಗೆ ಇಲ್ಲಿ ಅವಕಾಶವಾದಿಗಳಿಗಾಗಿರುವ ಚಾನ್ಸು ಸಣ್ಣ ಹಣ. ಈಗ ನೀವು ಕೇರಳನಲ್ಲಿ ಹೋಗಿ, ಒಂದೊಂದು ಮನೆಯ ಬ್ಯಾಕ್ ಯಾರ್ಡಲ್ಲಿ ಬೇಕರಿ 25 ಲಕ್ಷ ಆರ್ಗನೈಸ್ ಬೇಕರ್ಸ್ ಇದ್ದಾರೆ. ನಾನು ಮಾಡಬೇಡಿ ಅಂತ ಹೇಳ್ತಿಲ್ಲ, ಮಾರುಕಟ್ಟೆ ಇದ್ರೆ ಮಾಡಿ. ಮಾರುಕಟ್ಟೆ ಇಲ್ಲದೆ ಹಣ ಹಾಕ್ಬಿಟ್ಟು 5 ಲಕ್ಷ ಹಾಕ್ಬಿಟ್ಟು ಪಕ್ಕದ ಮನೆಯನ್ನು ಬೇಕರಿ ಮಾಡಿದ್ದಾನೆ, ನೀನು ಮಾಡೋ 5 ಲಕ್ಷ ಹಾಕಿ, ಅಲ್ಲೂ ಹಣ ತೋಪಡಿ ಆಯಿತು, 10 ಲಕ್ಷ ಹಾಕಿ ಇಲ್ಲೂ ಹಣ ತೋಪಡಿ ಆಯಿತು, ಅದನ್ನು FD ಇಟ್ಕೋಬೋದು, ಇಲ್ಲ ಬೇರೆ ಬಿಸ್ನೆಸ್ ಮಾಡ್ಬೋದಲ್ವಾ? ಕರೆಕ್ಟ್. ಕ್ಲಟರ್ ಮಾಡಬಾರ್ದು. ಹೌದು, ಅದಕ್ಕೆ ಮಾರ್ಕೆಟ್ ಸರ್ವೆ ಮಾಡಬೇಕು ಅಂತ ಹೇಳೋದು. ಮಾರ್ಕೆಟ್ ಸರ್ವೆ, ಮಾರ್ಕೆಟ್ ರಿಸರ್ಚ್, ಬಿಸ್ನೆಸ್ ಪ್ಲ್ಯಾನ್ ಆ್ಯಂಡ್ ಇನ್ನೊಂದು ಬ್ಯಾಕಪ್ ಪ್ಲ್ಯಾನ್. ಬೇಕರಿ ಮಾಡ್ತೀನಿ ಅಂತೇಳಿ ನಾನು ಹೊರಟ್ರೆ ಅಥವಾ ಒಂದು ಕೆಫೆ ಮಾಡ್ತೀನಿ ಅಂತೇಳಿ ಹೊರಟಾಗ ಒಂದು ಪ್ಲೇಸನ್ನು ಚೂಸ್ ಮಾಡಬೇಕಿದ್ರೆ ನಾನು ಏನು ಯೋಚನೆ ಮಾಡಬೇಕು? ನನ್ನ ಪ್ರಾಡಕ್ಟ್ನ ತಗೊಳ್ಳುವಂತಹ ಗ್ರಾಹಕರು ಅಲ್ಲಿಗೆ ಬರ್ತಾರಾ? ಒಂದು ವಯಸ್ಸಾದ ಕಮ್ಯುನಿಟಿ ಇದೆ, ನಾನು ಮಾಡ್ತಿರೋ ಪ್ರಾಡಕ್ಟೇ ಹೆಲ್ದಿ ಪ್ರಾಡಕ್ಟು, ಅಲ್ಲಿ ವಯಸ್ಸಾಗಿರೋರಿದ್ದಾರೆ. ಆ ನನ್ನ ಪ್ರಾಡಕ್ಟ್ಗೆ ಅನುಗುಣವಾಗಿ ಪ್ಲೇಸ್. ಈಗ ನನ್ನ ಪ್ರಾಡಕ್ಟ್ನ ಜೆನ್ಝಿನವ್ರು ತಿಂತಾರಾ? ಟ್ರೆಂಡಿಂಗ್ ಪ್ರಾಡಕ್ಟ್ ಇದೆ, ನಂದು ಮಿಲ್ಕ್ ಶೇಕ್ಸ್ ಇದೆ, ಅಥವಾ ನಂದು ಕ್ರಾಸೆಂಟ್ಸ್ ಇದೆ, ನಂದು ಡೋನಟ್ಸ್ ಇದೆ, ವಾಲ್ನಟ್ ಬ್ರೌನೀಸ್ ಇದೆ, ಇದನ್ನು ಜೆನ್ಝಿನವ್ರು ತಿಂತಾರೆ. ಜೆನ್ಝಿನವರು ನನ್ನ ಪ್ರಾಡಕ್ಟ್ನ ತಿಂತಾರಾ? ನೈಸ್ ಅಲ್ಲ, ಕರೆಕ್ಟ್. ಆ ಥರದ ಸರ್ವೆ ಮಾಡಬೇಕು, ಯೋಚನೆ ಮಾಡಬೇಕಾಗುತ್ತೆ. ಆಮೇಲೆ ಹೌದು, ಆ ಥರದ ಯೋಚನೆಗಳು ಮಾಡಿ ಮತ್ತೆ 4 ಪೀಸ್ ಆಫ್ ಮಾರ್ಕೆಟಿಂಗ್ ಅಂತ ಹೇಳ್ತೀವಿ. ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಪ್ರಾಡಕ್ಟ್ ಪ್ರೈಸು, ಆ ಜಾಗದಲ್ಲಿ ಯಾವ ಥರದ ಪ್ರೈಸ್ ನಡೀತದೆ. ಇವಾಗ ನೀವು ಯಾವುದೋ ಒಂದು ಏರಿಯಾ ಒಂದು ಲೋಯರ್ ಮಿಡ್ಲ್ ಕ್ಲಾಸಲ್ಲಿ ಇಡ್ತೀರಾ, ಆವಾಗ ನೀವು ಹೈ ಪ್ರೈಸ್ಡ್ ಐಟಮ್ ಮಾಡೋಕ್ಕಾಗತ್ತಾ? ಆಗಲ್ಲ. ಮೀಡಿಯಂ ಮಿಡ್ಲ್ ಕ್ಲಾಸಲ್ಲಿ ಇಟ್ಟಾಗ ಹೈ ಪ್ರೈಸ್ಡ್ ಐಟಮ್ ಮಾಡ್ತೀರಾ? ಆಗಲ್ಲ. ಹೈಯರ್ ಎಂಡ್ ಪ್ಲೇಸಲ್ಲಿ ಇಡ್ತೀರಾ ನೀವು, ಎಲ್ಲ ಪಾಶಲ್ಲಿ. ಅಲ್ಲಿ ಹೈಯರ್ ಎಂಡ್ ಪ್ಲೇಸಲ್ಲಿ ಲೋ ಪ್ರೈಸ್ ಇಟ್ಟರೆ ನಡೆಯುತ್ತಾ? ನಡೆಯಲ್ಲ. ಜನ ಅನ್ಕೋತಾರೆ ಚೀಪು, ಕ್ವಾಲಿಟಿ ಕಡಿಮೆ ಅನ್ಕೋತಾರೆ. ಯು ಹ್ಯಾವ್ ಟು ಚೂಸ್ ಎ ಪ್ಲೇಸ್ ಡಿಪೆಂಡಿಂಗ್ ಆನ್ ಯುವರ್ ಪ್ರಾಡಕ್ಟ್, ಡಿಪೆಂಡಿಂಗ್ ಆನ್ ದ ಪ್ರೈಸಿಂಗ್ ಸ್ಟ್ರಾಟಜಿ, ಡಿಪೆಂಡಿಂಗ್ ಆನ್ ದ ಟಾರ್ಗೆಟ್ ಸೆಗ್ಮೆಂಟ್. ಸೊ ಈ ಮಷಿನರಿ ಅಂತೇಳಿ ಬಂದರೆ ಏನೇನು ಬೇಕಾಗುತ್ತೆ ಸರ್? ಒಂದು ಸಣ್ಣ, ನೀವು ಹೇಳಿದಂಗೆ ಒಂದು 25 ಲಕ್ಷದಲ್ಲಿ ಸ್ಟಾರ್ಟ್ ಮಾಡ್ತೀವಿ ಅಂತೇಳಿ ಹೊರಟ್ರೆ ಒಂದು ಬೇಕರಿ ಏನೇನು ಮಷಿನ್ಸ್ ಬೇಕಾಗುತ್ತೆ? ಫಸ್ಟು ನಮಗೆ ಓವನ್ನು, ಬೇಕಿಂಗ್ ಓವನ್ ಬೇಕು, ಕೇಕ್ ಮಿಕ್ಸರ್ಸ್ ಬೇಕು, ಮೈದಾ ಮಿಕ್ಸರ್ಸ್ ಬೇಕು, ಅದಾದಮೇಲೆ ನೆಕ್ಸ್ಟು ಪಫ್ ಶೀಟರ್ ಅಂತ ಹೇಳ್ತೀವಿ, ಅದನ್ನು ಕೆಲವರು ಇಟ್ಕೊಳ್ತಾರೆ. ವಾರ್ಮರ್ ಬೇಕು. ಸಿಂಪಲ್. ಈಗ ನಾನೇನು ಹೇಳ್ತೀನಿ ಅಂತಂದರೆ, ಮೇಡ್ ಇನ್ ಇಂಡಿಯಾನೂ ಯೂಸ್ ಮಾಡಿ, ಯಾವ್ದಾದ್ರು ಬೇಕಾದ್ರೆ ಇಂಪೋರ್ಟ್ ಮಾಡ್ಕೊಳ್ಳಿ.
ಹೈಬ್ರಿಡ್ ಮಾಡಲ್ ಮಾಡಿ. ಏನೋ ಅವ್ರು ಹೆಂಗೆ ಹೈಬ್ರಿಡ್ ಹೈ ಕ್ರಾಸ್ ಕೊಟ್ಟಿದ್ದಾರೆ, ಹಾಂ, ಹೈಬ್ರಿಡ್ ಮಾಡಲ್ ಮಾಡಿ. ಒಂದನ್ನೇ ಮಾಡಬೇಕು ಅಂತ ಮಾಡಬೇಡಿ. ಎಲ್ಲ ಫಾರಿನ್ ಮೆಷಿನರಿನೇ ಆಗಬೇಕು, ಅದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಬರಲ್ಲ. ಫಾರಿನ್ ಮೆಷಿನರಿನೇ ಯೂಸ್ ಮಾಡಲ್ಲ, ಅದು ತಪ್ಪು. ಸೊ ನಿಮ್ಮಲ್ಲಿ ಎಲ್ಲ ಬ್ಲೆಂಡ್ ಇದೆ ಹಂಗಿದ್ರೆ ಬ್ಲೆಂಡ್, ಐ ಯೂಸ್ ದ ಬೆಸ್ಟ್ ಆಫ್ ದ ಬೆಸ್ಟ್. ಬೇಕಾಗುತ್ತೆ. ಬೆಸ್ಟ್ ಆಫ್ ದ ಬೆಸ್ಟ್, ಯೂಸ್ ದ ಬೆಸ್ಟ್ ಆಫ್ ದ ಬೆಸ್ಟ್. ಎಸ್, ನೀವು ಹೇಳಿದಂಥದ್ದನ್ನು ಪರ್ಚೇಸ್ ಮಾಡಬೇಕು ಅಂತಂದರೆ ಅದೇ ಬಜೆಟ್ ಹಾಗೆ ಬಂಡವಾಳ ಇನ್ಕ್ರೀಸ್ ಆಗ್ತಾ ಹೋಗಿ. ಬಂಡವಾಳ ನೀವೀಗ ಫಾರ್ ಎಕ್ಸಾಂಪಲ್ ಫಸ್ಟ್ ಬಜೆಟ್ ಫಿಕ್ಸ್ ಮಾಡಿ. ನನ್ನ ಬಜೆಟ್ 25 ಲಕ್ಷ, 25 ಲಕ್ಷಕ್ಕೆ ಏನು ಬರುತ್ತೆ ಅದು ತಗೊಳ್ಳಿ. ನನ್ನ ಬಜೆಟ್ 50 ಲಕ್ಷ, ಅದೇನು ಬರುತ್ತೆ ತಗೊಳ್ಳಿ. ನನ್ನ ಬಜೆಟ್ 1.5 ಕೋಟಿ. ವರ್ಕ್ ಬ್ಯಾಕ್ವರ್ಡ್ಸ್. ಆ ಥರ ಯೋಚನೆ ಮಾಡಿ ಮಾಡಬೇಕು ಮಾಡಬೇಕು. ತುಂಬ ಜನ ಬಂದಲ್ಲಿ ಕೇಳ್ತಾರೆ, ನಾನು ಮಾಡಬೇಕು ಅಂತಿದ್ದೀನಿ ಸರ್, ಎಷ್ಟಪ್ಪ ಬಜೆಟ್ ಅಂದರೆ ಹೇಳೋದೇ ಇಲ್ಲ. ಬಜೆಟ್ ಹೇಳಿದೆ ನಾನೇನು ಉತ್ತರ ಹೇಳಿ? ಕರೆಕ್ಟ್. ಕಾಸಿಗೆ ತಕ್ಕ ಕಜ್ಜಾಯ. ಹೌದು. ನೀವು ಎಷ್ಟು ದುಡ್ಡು ಕೊಡ್ತೀರಾ ಆ ಥರ ಶರ್ಟ್ ಸಿಗುತ್ತೆ ಇವತ್ತು ಮಾರ್ಕೆಟಲ್ಲಿ. ಅದು ಕರೆಕ್ಟ್. ಸೊ ಈಗ ಇದಕ್ಕೆ ಪರ್ಮಿಷನ್, ಲೈಸೆನ್ಸ್ ಅಂತ ಹೇಳಿದ್ರೆ ಏನೇನು ಬೇಕಾಗುತ್ತೆ ಮೈನಾಗಿ? ನಮಗೆ ಬೇಸಿಕಲಿ ಟ್ರೇಡ್ ಲೈಸೆನ್ಸ್ ಬೇಕು, ಟ್ರೇಡ್ ಲೈಸೆನ್ಸು, ಆಮೇಲೆ FSSAI ಲೈಸೆನ್ಸ್ ಬೇಕು, GST ಸರ್ಟಿಫಿಕೇಟ್ ಬೇಕು. ಇಷ್ಟು ಬೇಕಾಗುತ್ತೆ. ಈಗ ಎಲ್ಲಕ್ಕಿಂತ ಹೆಚ್ಚಾಗಿ ಬೇಕಾಗಿರೋದು ಹೆಸರು. ಈಗ ನೀವು ಅಯ್ಯಂಗಾರ್ ಓವನ್ ಫ್ರೆಶ್ ಅಂತ ಕೊಟ್ರಿ, ಜೊತೆಗೆ ಕಾಫಿ ಕನ್ಫೆಷನ್ಸ್ ಅಂತ ಕೊಟ್ರಿ, ತುಂಬ ಇಂಟ್ರೆಸ್ಟಿಂಗ್ ಮತ್ತು ಅದಕ್ಕೆ ರೀಸನ್ ಕೂಡ ಇದೆ. ಈಗ ಹೊಸದಾಗಿ ಮಾಡೋವಂಥವ್ರಿಗೆ ಏನು ಹೆಸರು ಕೊಡೋದಪ್ಪ ಅಂತೇಳಿ ಯೋಚನೆ ಮಾಡ್ತಾ ಇರ್ತಾರೆ. ಅವ್ರು ಯಾವ ಥರ ಯೋಚನೆ ಮಾಡಿ ಹೇಗೆ ಹೆಸರು ಕೊಡ್ಬೋದು? ನಾವೇನು ಹೇಳ್ತೀವಿ, ಬ್ರ್ಯಾಂಡಿಂಗ್ ಅಂತ ಕರಿತೀವಿ. ಬ್ರ್ಯಾಂಡಿಂಗ್ ಅಂದ್ರೇನು, ಒಂದು ಅಸೋಸಿಯೇಷನ್. ಈ ಬ್ರ್ಯಾಂಡ್ ಅಂದರೆ ನಿಮ್ಗೆ ಏನು ಅಸೋಸಿಯೇಟ್ ಆಗುತ್ತೆ? ಈಗ ಟಾಟಾ ಬ್ರ್ಯಾಂಡ್ ಅಂತ ಕೇಳ್ತೀನಿ, ಎಸ್, ಏನು ಅಸೋಸಿಯೇಟ್ ಆಗುತ್ತೆ? ಟ್ರಸ್ಟ್. ಟ್ರಸ್ಟ್. ಓಕೆ. ಮಹೀಂದ್ರ ಬ್ರ್ಯಾಂಡ್ ಅಂತ ಹೇಳ್ತೀನಿ, ಏನು ಅಸೋಸಿಯೇಟ್ ಆಗುತ್ತೆ? ಕ್ವಾಲಿಟಿ. ಸೊ ನಾನು ಇದೊಂದನ್ನು ಬ್ರ್ಯಾಂಡ್ನ ಮಾಡಿದಾಗ ನನ್ನ ಗ್ರಾಹಕನಿಗೆ ಏನು ಅಸೋಸಿಯೇಟ್ ಆಗಬೇಕು? ಈಗ ಬೇಕ್ರಿ ಅಂದ ತಕ್ಷಣ ಏನು ಅಸೋಸಿಯೇಟ್ ಆಗಬೇಕು? ನನ್ನ ಬೇಕ್ರಿ ಅಂದರೆ ಏನು ಅಸೋಸಿಯೇಟ್ ಆಗಬೇಕು? ನನ್ನ ಬೇಕ್ರಿ ಕೇಕಿಗೆ ಫೇಮಸ್ ಆಗಬೇಕಾ? ನನ್ನ ಬೇಕ್ರಿ ಬ್ರೆಡ್ಗೆ ಫೇಮಸ್ ಆಗಬೇಕಾ? ನನ್ನ ಬೇಕ್ರಿ ಪಫ್ಗೆ ಫೇಮಸ್ ಆಗಬೇಕಾ? ಓನ್ಲಿ ಪಫ್ ಅಂತ ಕೊಡ್ಬೋದು, ನಾ ಬರೀ ಪಫೇ ಮಾಡ್ಬೋದು. ವೈ ನಾಟ್ ಸಮೋಸಾಸ್ ಅಂತ ಕೊಡ್ಬೋದು, ನಾ ಬರೀ ಸಮೋಸ ಮಾಡ್ಬೋದು. ಸೆಲೆಬ್ರೇಟ್ ವಿತ್ ಅಸ್ ಅಂತ ಮಾಡಿ ನಾನು ಬರೀ ಕೇಕ್ಸ್ ಮಾಡ್ಬೋದು. ನನ್ನ ಪ್ರಾಡಕ್ಟು ನನ್ನ ಗ್ರಾಹಕನಿಗೆ ಏನು ಅಸೋಸಿಯೇಷನ್ ಮಾಡಬೇಕು ಅಂತ ನಾವು ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಆಮೇಲೆ ಹೆಸರು ಕೊಡು. ಅದರಲ್ಲಿ ಬ್ರೈನ್ ಸ್ಟಾರ್ಮಿಂಗ್ ಮಾಡಿ ಮತ್ತೆ ಎಲ್ಲರ ಹತ್ರ ಕೇಳಬೇಕು, ಈ ನೇಮ್ ಹೇಗಿದೆ, ಈ ನೇಮ್ ಹೇಗಿದೆ, ಕಳಿಸಿ 10 ಜನಕ್ಕೆ. ಈ ನೇಮ್ ಚೆನ್ನಾಗಿದೆಯಾ, ಈ ನೇಮ್ ಚೆನ್ನಾಗಿದೆಯಾ. 10-15 ಜನಕ್ಕೆ ಕಳಿಸಿದಾಗ ಅವ್ರು ಹೇಳ್ತಾರೆ, ಇದು ಸರಿ ಇದೆ, ಇದು ಸರಿ ಇಲ್ಲ, ಇದು ತಪ್ಪಿದೆ, ಇದು ತಪ್ಪಿಲ್ಲ. ಅಂದರೆ ಬ್ರ್ಯಾಂಡಿಂಗ್ ಮಾಡ್ಬೇಕಾದ್ರೆ ನಾವು ಓಪನ್ ಮೈಂಡಿಂದ ಇರಬೇಕು, ಫೀಡ್ಬ್ಯಾಕ್ ತಗೊಳ್ಬೇಕು, ಕಲಿಬೇಕು. ಇವಾಗ ಅನೇಕ ಜನ ಮಾರ್ಗದರ್ಶಕರಿದ್ದಾರೆ. ಈಗ ಭಾಳ ಸಿಂಪಲ್. ಈಗ ಹೌದು, ಮಾರ್ಗದರ್ಶಕರ ಹತ್ರ ಹೋಗಿ, ಎ ಮೆಂಟರ್ ಕಾಂಟ್ ಸಿ ಹಿಮ್ಸೆಲ್ಫ್, ಎ ಮೆಂಟರ್ ಕಾಂಟ್ ಮೆಂಟಿ ಹಿಮ್ಸೆಲ್ಫ್, ಎ ಬಾರ್ಬರ್ ಕಾಂಟ್ ಕಟ್ ಇಸ್ ಹೇರ್, ಎ ಬಿಸ್ನೆಸ್ ಮ್ಯಾನ್ ಕೆನಾಟ್ ಕರೆಕ್ಟ್ ಹಿಮ್ಸೆಲ್ಫ್, ಎ ಸರ್ಜನ್ ಕಾಂಟ್ ಡೂ ಇಸ್ ಓನ್ ಸರ್ಜರಿ. ಇವತ್ತು ಮೆಂಟರ್ಸ್ ಅವಕಾಶಗಳು ಹೇರಳವಾದ ಉತ್ತಮವಾದ ಮೆಂಟರ್ಸು ಆನ್ಲೈನಲ್ಲೇ ಸಿಗ್ತಾರೆ. ನಿಮ್ಮ ಹತ್ರ ಬಂದರೆ ಗೈಡ್ ಮಾಡ್ತೀರಿ? ನಮ್ಮ ಹತ್ರ ಒಂದು ಬ್ಯಾಚ್ ಥರ ಬಂದರೆ ಗೈಡ್ ಮಾಡ್ತೀವಿ. ಒಂದು 50 ಜನ 100 ಜನ ಬಂದರೆ ಗೈಡ್ ಮಾಡ್ತೀವಿ. ಇಂಡಿವಿಜುವಲ್ ಗೈಡೆನ್ಸ್ ಮಾಡಲಿಕ್ಕೆ ಕಷ್ಟ ಆಗುತ್ತೆ. ಸೊ ಈಗ ನೆಕ್ಸ್ಟ್ ಆನ್ಲೈನು ಆಫ್ಲೈನು ಅಂತ, ಯಾಕಂದರೆ ಇತ್ತೀಚಿನ ಟ್ರೆಂಡ್ ನೋಡ್ತಾ ಇದ್ದರೆ ಕೊರೋನಾದ ನಂತರದಲ್ಲಿ ಜನ ಹೊರಗಡೆ ಬರೋದಕ್ಕಿಂತ ಮನೆಗೆ ತರಿಸ್ಕೊಂಡು ತಿನ್ನುವಂಥವ್ರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಸೊ ಆನ್ಲೈನ್ ಬೆಸ್ಟ್ ಅಂತ ಹೇಳ್ತೀರಾ, ಆಫ್ಲೈನ್ ಬೆಸ್ಟ್ ಅಂತ ಹೇಳ್ತೀರಾ? ನೀವು ಯಾವುದಕ್ಕೆ ಜಾಸ್ತಿ ಪ್ರಿಫರ್ ಮಾಡ್ತೀರಾ? ಫಸ್ಟು ನಾವು ಆಫ್ಲೈನಿಂದ ಶುರು ಮಾಡೋಣ. ಹೌದು. ರೀಟೇಲ್ ಔಟ್ಲೆಟ್. ನಾನು ನಿಮಗೆ ಪ್ರಶ್ನೆ ಕೇಳ್ತೀನಿ. ರೀಟೇಲ್ ಔಟ್ಲೆಟ್, ಒಂದು ಬೇಕ್ರಿ ಅಥವಾ ಒಂದು ಕೆಫೆಗೆ ನೀವೇನಕ್ಕೆ ಹೋಗ್ತೀರಾ? ನೀವೇನಕ್ಕೆ ಹೋಗಿ ಪರ್ಚೇಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ಪಫ್ ತಿನ್ಲಿಕ್ಕೆ ಹೋಗ್ತೀವಿ ಅಂತ ಹೇಳಿದ್ರೆ ಆರ್ಡ್ರ್ ಮಾಡಿದರೆ ತಣ್ಣಗಾಗಿರುತ್ತೆ, ಅಲ್ಲೇ ಹೋದರೆ ಬಿಸಿ ಬಿಸಿ ಸಿಗುತ್ತೆ ಅಂತ ಹೇಳುವಂಥದ್ದು, ಕ್ವಾಲಿಟಿನೂ ಚೆನ್ನಾಗಿರುತ್ತೆ. ಆಮೇಲೆ ಕೆಫೆ ಇದಕ್ಕೆಲ್ಲ ಹೋಗಬೇಕು ಅಂತೇಳಿ ಆಂಬಿಯನ್ಸ್ ಚೆನ್ನಾಗಿರಬೇಕು ಅಂತೇಳಿ ಹೋಗ್ತೀವಿ. ಅಂದರೆ ಏನಾಯ್ತು, ಇಲ್ಲಿ ಒಂದು ಎಕ್ಸ್ಪೀರಿಯನ್ಸಿಗೆ ಹೋಗ್ತಾ. ಹೌದು. ಬೇಕ್ರಿಗೆ ಏನಕ್ಕೆ ಹೋಗ್ತಾ ಇದ್ದೀರಾ? ಅಲ್ಲಿ ನನಗೆ ಘಮ ಬರುತ್ತೆ. ಬೇಕ್ರಿಗಳೆಲ್ಲ ಹೆಂಗಾರು ಬೇಕ್ರಿಗಳಲ್ಲಿ ಘಮ ಬರ್ತಾ ಇರುತ್ತೆ, ಬಿಸ್ಕೆಟ್ ಮಾಡೋದು, ಕೇಕ್ಸ್ ಮಾಡೋದು ಘಮ ಬರುತ್ತೆ. ಅಲ್ಲಿ ಹೋಗ್ತೀನಿ, ಅಲ್ಲಿ ತೊಗೊಳ್ತೀನಿ. ಸಾಮಾನ್ಯ ಏನು ಮಾಡ್ತೀನಿ, ಪಫ್ ತೊಗೋತೀನಿ, ಕೇಕ್ ಇನ್ನೊಂದು ಯಾವುದೋ ಫ್ರೆಶ್ ಮಾಡಿದ್ರೆ ಅದನ್ನು ತೊಗೊಳ್ತೀನಿ, ಇನ್ನೊಂದು ತೊಗೊಳ್ತೀನಿ, ಮನೆಯವ್ರಿಗೂ ತೊಗೊಂಡು ಹೋಗ್ತೀನಿ. ನನಗೆ ಆ ಎಕ್ಸ್ಪೀರಿಯನ್ಸ್ ಬೇಕು, ಆ ಸೇಲ್ಸವ್ರ ಜೊತೆ ಮಾತಾಡಬೇಕು, ಗ್ರಾಹಕರು ನೋಡಬೇಕು, ಮನೆಯಿಂದ ಆಚೆ ಹೋಗಬೇಕು. ಐ ವಾಂಟ್ ಟು ಎಕ್ಸ್ಪೀರಿಯನ್ಸ್ ದಿ ಬೈಯಿಂಗ್. ಹೌದು. ಇನ್ ಬೇಕ್ರಿ. ಕೆಫೆನಲ್ಲಿ ಏನಾಯಿತು, ನಾನು ಮನೆಯವ್ರ ಜೊತೆ ವಿಸಿಟ್ ಮಾಡಬೇಕು, ಸಮಯ ಕಳಿಬೇಕು, ಫ್ರೆಂಡ್ಸ್ ಜೊತೆ ಮೀಟ್ ಮಾಡಬೇಕು, ಬೇರೆ ವಾತಾವರಣದಲ್ಲಿ ಕೂತ್ಕೊಂಡು, ಬೇರೆ ಆ್ಯಂಬಿಯನ್ಸಲ್ಲಿ ಕೂತ್ಕೊಂಡು ನಾನು ರಿಲೀಶ್ ಮಾಡಬೇಕು. ಕರೆಕ್ಟ್. ಸೊ ಕೆಫೆ ಡೈನಿನ್ ಎಕ್ಸ್ಪೀರಿಯನ್ಸ್ಗೆ ಹೋಗ್ತೀರಾ, ಬೇಕ್ರಿನಲ್ಲಿ ಬೈಯಿಂಗ್ ಎಕ್ಸ್ಪೀರಿಯನ್ಸ್ ಹೋಗ್ತೀರಾ. ಬೇಕ್ರಿನಲ್ಲಿ ಡೈನಿನ್ ಬರಲ್ಲ, ಇದಕ್ಕೋಸ್ಕರ ಹೋಗ್ತೀರಾ. ಇದು ರೀಟೇಲ್ ಬಿಸ್ನೆಸ್. ಇದು ರೀಟೇಲ್ ಅಂದರು B2C. ಗ್ರಾಹಕ ಬಂದರು, ಗ್ರಾಹಕಂಗೆ ಕೊಟ್ವಿ, ಸರ್ವಿಸ್ ಕೊಟ್ವಿ, ಪ್ರಾಡಕ್ಟ್ ಚೆನ್ನಾಗಿತ್ತು, ಹಿ ಈಸ್ ಹ್ಯಾಪಿ, ಆಸಮ್, ಗ್ರೇಟ್, ಮುಗೀತು. ನೆಕ್ಸ್ಟ್ ಹೇಳ್ತಾ ಇರೋದು ನೀವು ಆನ್ಲೈನ್ ಬಿಸ್ನೆಸ್. ತುಂಬ ಜನ ರೀಟೇಲ್ ಬಿಸ್ನೆಸ್ ಮಾಡುವಂತಹ ವ್ಯಕ್ತಿಗಳಿಗೆ, ನಮ್ಮನ್ನು ಇನ್ಕ್ಲೂಡ್ ಮಾಡಿಕೊಂಡು, ನಮಗೆ ಆನ್ಲೈನ್ ವಹಿವಾಟು ಮಾಡೋದು ಗೊತ್ತಿಲ್ಲ.
ಎಲ್ಲೊಂದು ಕಡೆ ಅಪ್ಗ್ರೇಡ್ ಆಗಿಲ್ಲ ಅಂತೇಳಿ ಅನ್ಸಲ್ವಾ? ಟ್ರೆಂಡಿಂಗ್ ತಕ್ಕಂತೆ ಚೇಂಜ್ ಆಗಬೇಕು ಅಂತ ಅನಿಸ್ಲಿಲ್ವಾ? ಅಪ್ಗ್ರೇಡ್ ಆಗಬೇಕು, ಟ್ರೆಂಡಿಗೆ ತಕ್ಕಂತೆ ಚೇಂಜ್ ಮಾಡಬೇಕು ಅಂತ ನಮಗೂ ಅನಿಸಿದೆ. ಆದರೆ ಸರಿಯಾದ ಮಾರ್ಗಗಳೇ ಇಲ್ವಲ್ಲ. ನಾನು ಆನ್ಲೈನಲ್ಲಿ ಮಾರಕ್ಕೆ ನಾ ರೆಡಿ. ನನ್ನ ಪ್ರಾಡಕ್ಟ್ 100 ರೂಪಾಯಿ, ನಿಮಗೆ 200 ರೂಪಾಯಿಗೆ ಬರುತ್ತದು. ಓಕೆ. ಯಾಕೆ? ಡೆಲಿವರಿ ಫ್ರೀ, ಕನ್ವೀನಿಯೆಂಟ್ ಫ್ರೀ, ಆ ಫೀ ಈ ಫೀ ಎಲ್ಲ ಹಾಕಿ ನಿಮ್ಗೆ 200 ರೂಪಾಯಿ ಮಾಡಿ, ನಮಗೆ ಪ್ರಮೋಷನಲ್ ಎಕ್ಸ್ಪೆನ್ಸಸ್ ಅಂತ ನಮಗೆ ಹಾಕಿ, ನಮಗೂ ಲಾಭ ಇಲ್ಲ, ನಿಮಗೂ ಲಾಭ ಇಲ್ಲ, ಯಾರೋ ಮಧ್ಯವರ್ತಿ ದುಡ್ಡು ತಿಂತಾ ಇರೋದಕ್ಕೆ ನಾನು ಗ್ಲೋರಿಫೈಡ್ ಲೇಬರಾಗಿ ಕೆಲಸ ಮಾಡಬೇಕಾ? ಹಾಗಾದ್ರೆ ನೀವು ಯಾವುದು ಆನ್ಲೈನ್ ಪ್ಲಾಟ್ಫಾರ್ಮ್ಗಳಲ್ಲಿ ಯಾವುದೂ ರಿಜಿಸ್ಟರ್ ಆಗಿಲ್ವಾ ನೀವು? ನಾವು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ರಿಜಿಸ್ಟರ್ ಆದ್ವಿ, ಆನ್ಲೈನ್ ಪ್ಲ್ಯಾಟ್ಫಾರ್ಮ್ಗಳಿಂದ ಮೋಸ ಹೋದ್ವಿ. ಒನ್ ಆಫ್ ದ ಮೇಜರ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ನಾವು ಬ್ಯಾನ್ ಮಾಡಿದ್ವಿ. ವಿ ಬ್ಯಾಂಡ್ ಒನ್ ಆಫ್ ದ ಮೇಜರ್ ಆನ್ಲೈನ್ ಪ್ಲ್ಯಾಟ್ಫಾರ್ಮ್ನ ನಾವು ಬೇಡ ಅಂತ ಬ್ಯಾನ್ ಮಾಡಿದ್ವಿ. ಸೊ ಇವಾಗ ನಾನು ಅಯ್ಯಂಗಾರ್ ಓನ್ ಫ್ರೆಶ್ ಇಂದ ಏನಾದ್ರು ಬೇಕು ಅಂತ ಹೇಳಿದ್ರೆ ಆನ್ಲೈನ್ ಥ್ರೂ ಆರ್ಡರ್ ಮಾಡ್ಲಿಕ್ಕೆ ಇದೆ. ನಾವು ಅದಕ್ಕೆ ಏನು ಮಾಡಿದ್ದೀವಿ, ಈಗ ವಾಟ್ಸಪ್ ಬೇಸ್ ಟೆಕ್ನಾಲಜಿ ಮಾಡಿದ್ದೀವಿ. ಏನು ಇದು ವಾಟ್ಸಪ್ ಬೇಸ್ ಟೆಕ್ನಾಲಜಿ? ಒಂದು QR ಕೋಡ್ ಇದೆ ಅಯ್ಯಂಗಾರ್ ಓನ್ ಫ್ರೆಶ್ದು. ನೀವು ನಮ್ಮ ಗ್ರಾಹಕರು ಸ್ಕ್ಯಾನ್ ಮಾಡಿ, ಕೆಟಲಾಗ್ ಬರ್ತದೆ, ನೋಡಿ ಆರ್ಡ್ರ್ ಮಾಡಿ, ಶಾಪಿನ ಬೆಲೆಯಲ್ಲೇ ನಿಮ್ಮ ಮನೆಗೆ ಬರುತ್ತೆ. ಕನ್ವೀನಿಯೆಂಟ್ ಫೀಸ್ ಒಂದು ಸ್ವಲ್ಪ ಚಾರ್ಜ್ ಮಾಡ್ತೀವಿ, ಡೆಲಿವರಿ ಫೀಸ್ ಸ್ವಲ್ಪ, ಒಂದು ಸ್ವಲ್ಪ ಪ್ಯಾಕಿಂಗ್. ಬಟ್ ಎಲ್ಲಿ ಆಲ್ ಓವರ್ ಬೆಂಗಳೂರು ಕೊಡ್ತೀರಾ ನೀವು? ಸದ್ಯದ ಒಂದು ಇದರಲ್ಲಿ ನಮ್ಮದು 6 ಕಿಲೋಮೀಟರ್ ರೇಂಜಲ್ಲಿ ಕೊಡ್ತಾ ಇದ್ವಿ. ಆಲ್ ಓವರ್ ಬೆಂಗಳೂರು ಕೊಡ್ಬೋದು. ಹೇಗೆ ಕೊಡ್ಬೋದು? ನಾವು ಬೇರೆ ಬೇರೆ ಕಡೆ ಕ್ಲೌಡ್ ಕಿಚನ್ಗಳನ್ನು ಹಾಕಿದಾಗ ಆಲ್ ಓವರ್ ಬೆಂಗಳೂರು ಸಹ ಕೊಡ್ಬೋದು. ಬಟ್ ಇಲ್ಲಿ ಇಂಪಾರ್ಟೆಂಟು ಟೆಕ್ನಾಲಜಿ, ಮನಿ ಟ್ರಾನ್ಸ್ಫರ್. ಈ ವಾಟ್ಸಪ್ ಟೆಕ್ನಾಲಜಿಲಿ ಏನಾಗ್ತದೆ, 100 ರೂಪಾಯಿನ ಪ್ರಾಡಕ್ಟು ನಿಮಗೆ 150, 130, 125ರಿಂದ 130ಕ್ಕೆ ನಿಮಗೆ ಪ್ರಾಡಕ್ಟ್ ಸಿಗುತ್ತೆ. ಮಿನಿಮಮ್ ಆರ್ಡರ್ ವ್ಯಾಲ್ಯೂನು ನಾವು ಸೆಟ್ ಮಾಡ್ಬೋದು. ಮಿನಿಮಮ್ 500 ರೂಪಾಯಿ ಸೆಟ್ ಮಾಡಿ ಡೆಲಿವರಿ ಫ್ರೀ ಅಂತ ಸೆಟ್ ಮಾಡ್ಬೋದು. ಅವಾಗೇನಾಗುತ್ತೆ, ನಿಮಗೆ ಶಾಪಿನ ಬೆಲೆಯಲ್ಲಿ ಸಿಗುತ್ತೆ, ಫ್ರೆಶ್ ಆಗಿ ಸಿಗುತ್ತೆ ನಿಮಗೆ. ಹೌದು. ನಮಗೇನಾಗುತ್ತೆ, ನಮಗೆ ಮಿನಿಮಮ್ ಬೆಲೆಯಲ್ಲಿ ಪ್ರಾಡಕ್ಟ್ ನಿಮಗೆ ಸೇರಿಬಿಡ್ತು. ನಮಗೆ ಎಕ್ಸ್ಪೆಂಡಿಚರ್ ಇಲ್ಲ, ಮೋಸ ಇಲ್ಲ, ದಗ ಇಲ್ಲ, ವಂಚನೆ ಇಲ್ಲ. ಇವಾಗ ಏನು ನಡೀತಿದೆ ಅಂದರೆ, ಹಿಂದೆ ಹೇಗೆ ಬ್ರಿಟಿಷರ್ಸು ನಮ್ಮನ್ನು ರೂಲ್ ಮಾಡಿದರು, ಆ ಥರ ಈ ಆನ್ಲೈನ್ ಕಂಪ್ನಿಗಳು ನಮ್ಮನ್ನು ರೂಲ್ ಮಾಡ್ತಾರೆ. ಇಲ್ಲ, ಕರೆಕ್ಟು. 100 ರೂಪಾಯಿ ದೋಸೆಗೆ 170 ರೂಪಾಯಿ ಕೊಡಬೇಕಾದಂಥ ಪರಿಸ್ಥಿತಿ ಬಂದಿದೆ. ಹೌದು, ಕೊಡೋದು ತಪ್ಪಿಲ್ಲ. ಕೊಟ್ಟರೆ ಇದರಲ್ಲಿ ಹಣ ಪಡಿತಿರೋರು ಯಾರು? ಎಷ್ಟು ಪಡಿತಾ ಇದ್ದಾರೆ? ಓಕೆ, ಬಿಸ್ನೆಸ್ ಶುಡ್ ರನ್ ಪ್ರಾಫಿಟಬಲಿ. 10%, 15%, 20%, 30%, ಇಲ್ಲ ನಂಗೆ 100% ಲಾಭ ಬೇಕು, ನಾ ಏನೂ ಮಾಡದೆ ಲಾಭ ಬೇಕು. ದಟ್ ಈಸ್ ರಾಂಗ್. ಆ್ಯಕ್ಚುಲಿ ಬಟ್ ನಿಮ್ಮದೇ ಆದಂಥ ಓನ್ ಆನ್ಲೈನ್ ಪ್ಲಾಟ್ಫಾರ್ಮನ್ನು ನೀವು ಕ್ರಿಯೇಟ್ ಮಾಡ್ತಾ ಓನ್ ಆನ್ಲೈನ್ ಪ್ಲಾಟ್ಫಾರ್ಮ್ ಅಂದರೆ ವಾಟ್ಸ್ಆ್ಯಪ್ ಚಾನಲ್ ಅಂತ ಹೇಳ್ತೀವಿ. ನೈಸ್. ವಾಟ್ಸ್ಆ್ಯಪ್ ಚಾನಲ್ಗಳನ್ನು ಕ್ರಿಯೇಟ್ ಮಾಡೋದಕ್ಕೆ ಇವಾಗ ಟೆಕ್ನಾಲಜಿ ಕಂಪ್ನಿಗಳು ಮುಂದೆ ಬರ್ತಾ ಇದೆ. ಅದರಲ್ಲಿ ಒಂದು ಎವಲ್ಯೂಷನ್ ಆದರೆ ವಾಟ್ಸಪ್ ಟೆಕ್ನಾಲಜಿಯನ್ನು ಉಪಯೋಗಿಸ್ಕೊಂಡು ಪ್ರತಿಯೊಂದು ಔಟ್ಲೆಟ್ಟು ಸಹ ತನ್ನ ಪ್ರಾಡಕ್ಟನ್ನು ತನ್ನ ಗ್ರಾಹಕರಿಗೆ ತನ್ನದಾದ ಪ್ರೈಸಲ್ಲಿ, ತನ್ನದಾದ ಟೇಸ್ಟಲ್ಲಿ ಡೆಲಿವರ್ ಮಾಡಿ. ಸೊ ಆನ್ಲೈನ್ ಪ್ಲಾಟ್ಫಾರ್ಮ್ ಆಯಿತು. ಸೊ ಈಗ ಸೋಷಿಯಲ್ ಮೀಡಿಯಾ ಅಂತ ಹೇಳಿ ಬಂದರೆ ಮಾರ್ಕೆಟಿಂಗ್ ಮಾಡಲೇಬೇಕು. ಈಗ ನೀವೊಂದು ಬೇಕ್ರಿ ಸ್ಟಾರ್ಟ್ ಮಾಡಿದಿರಿ, 4 ಜನಕ್ಕೆ ಗೊತ್ತಾಗಬೇಕು ಅಂತ ಹೇಳಿದರೆ, ಅದು ಇತ್ತೀಚಿನ ದಿನಗಳಲ್ಲಿ ನೀವು ಇನ್ಸ್ಟಾಗ್ರಾಮು, ಯೂಟ್ಯೂಬು, ಫೇಸ್ಬುಕ್ ಯೂಸ್ ಮಾಡಿಲ್ಲ ಅಂದರೆ ಅವ್ನು ಬಿಸ್ನೆಸ್ಸೇ ಗೊತ್ತಿಲ್ಲ ಅಂತ ಹೇಳೋ ಥರ ಇದೆ. ನೀವು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಲ್ಲಿ ಇದ್ದೀರಾ ಅಥವಾ ಹೊಸದಾಗಿ ಮಾಡುವಂಥವ್ರಿಗೆ ಸಜೆಸ್ಟ್ ಮಾಡ್ತೀರಾ? ನಾ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಇದ್ದೀನಿ. ಇರಬೇಕಾ? 100% ಇರಬೇಕು. ಏನಕ್ಕೆ? ಇದಕ್ಕೊಂದು ನಿದರ್ಶನ ಕೊಡ್ತೀನಿ. ಕೋಟಕ್ ಮಹೀಂದ್ರ ಅವರು ಹೇಳಿದರು. ನಾನು ಏನಕ್ಕೆ ಕೋಟಕ್ ಮಹೀಂದ್ರ ಅದನ್ನೇ ಭಾಳ ಹೇಳ್ತಾ ಇದ್ದೀನಿ ಅಂದರೆ, ಆ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್ಗೆ ಭಾಳ ಒತ್ತು ಕೊಡ್ತಾರೆ. ಹೌದು. ಅವ್ರದ್ದು ಇವಾಗ ಬಂದಿರುವಂಥ ಎಲೆಕ್ಟ್ರಿಕಲ್ ಕಾರ್ಗಳಿರ್ಬೋದು, ಯಾವುದೇ ಇನ್ವೆನ್ಷನ್ ಇರ್ಬೋದು, ಮೇಕ್ ಇನ್ ಇಂಡಿಯಾಗೆ ಭಾಳ ಒತ್ತು ಕೊಡ್ತಾರೆ. ಅವ್ರು ಏನು ಹೇಳಿದರು ಅಂತಂದರೆ, ಅವ್ರನ್ನೊಬ್ಬರು ಪ್ರಶ್ನೆ ಕೇಳಿದರು, ಟ್ವಿಟರ್ ಹ್ಯಾಂಡ್ಲನ್ನು ನೀವು ಹ್ಯಾಂಡ್ಲ್ ಮಾಡ್ತೀರಾ, ಬೇರೆಯವ್ರು ಹ್ಯಾಂಡ್ಲ್ ಮಾಡ್ತಾರಾ? ಇಲ್ಲ, ನಾನೇ ಹ್ಯಾಂಡ್ಲ್ ಮಾಡ್ತೀನಿ. ಯಾಕೆ ಅಂದರೆ, ನಾನು ಒಂದು ಟ್ವೀಟ್ ಮಾಡಿದರೆ ಅದಕ್ಕೆ ಬರುವಂತಹ ಫೀಡ್ಬ್ಯಾಕು ಮಿಲಿಯನ್ಸ್ ಆಫ್ ವ್ಯೂವರ್ಸಿಂದ ಬರುತ್ತೆ. ಆ ಫೀಡ್ಬ್ಯಾಕ್ನ ತೊಗೊಂಡೋಗಿ ನಾನು ನನ್ನ ಟೀಮ್ಗಳಿಗೆ ಕೊಡ್ತೀನಿ, ಏನಾಗ್ತಿದೆ ಅಂತ ನನಗೆ ಗೊತ್ತಾಗುತ್ತೆ. ಸೊ ನಾನು ಸೋಷಿಯಲ್ ಮೀಡಿಯಲ್ಲಿ ಇದು ಸಮಯ ವ್ಯರ್ಥ ಅಲ್ಲ. ಸೋಷಿಯಲ್ ಮೀಡಿಯಾನಲ್ಲಿ ಏನನ್ನು ಹಾಕಬೇಕು, ಏನನ್ನು ಕೇಳಬೇಕು, ಎಷ್ಟನ್ನು ಹಾಕಬೇಕು, ಎಷ್ಟನ್ನು ಹಾಕಬಾರ್ದು ಅನ್ನೋ ಪರಿಜ್ಞಾನ ನನಗಿರಬೇಕು. ಮೈಸೂರು ಪಾಕಿಗೆ ಎಷ್ಟು ತುಪ್ಪ ಹಾಕಬೇಕೋ ಅಷ್ಟು ತುಪ್ಪ ಹಾಕಿದರೆ ಮೈಸೂರು ಪಾಕ್ ಆಗುತ್ತೆ. ಹೆಚ್ಚಿನದು ಹಾಕಿದರೆ ಅದು ಚೆನ್ನಾಗಾಗಲ್ಲ. ಸೋಷಿಯಲ್ ಮೀಡಿಯಾನ ಕನ್ಸ್ಟ್ರಕ್ಟಿವ್ ಸೋಷಿಯಲ್ ಮೀಡಿಯಾ. ಇವಾಗ ನಾವು ಕೆಪೆಚಿನೋ ಕಾಫಿ ಲಾಂಚ್ ಮಾಡಿದ್ವಿ, ನಾವು ಅನೌನ್ಸ್ ಮಾಡಿದ್ವಿ. ಕಾಫಿ ಕನ್ಫೆಷನ್ಸ್ ಈಸ್ ಡೂಯಿಂಗ್ ಎ ಟ್ರಯಲ್ಸ್ ಆನ್ ಕಾಫಿ ಕೆಪೆಚಿನೋ, ಕುಕುಂಬರ್ ಕೆಪೆಚಿನೋ ಕಾಫಿ. ಇಂಟ್ರೆಸ್ಟೆಡ್ ಪೀಪಲ್ ನೀಡ್ ಟು ರಿಜಿಸ್ಟರ್ ಯೂಸಿಂಗ್ ದಿಸ್ ಗೂಗಲ್ ಫಾರಮ್. ಇಸ್ ಇಟ್ ಕನ್ಸ್ಟ್ರಕ್ಟಿವ್ ಸೋಷಿಯಲ್ ಮೀಡಿಯಾ or a destructive social media? Constructive. We are doing a trials of cup cone cakes in our Iyengar Own Fresh bakery. People interested to participate, please register. Is it a constructive social media or not a constructive social media? ಇಲ್ಲಿ ಹೇಗೆ ಯೂಸ್ ಮಾಡಬೇಕು ಅಂತ ಗೊತ್ತಿರಬೇಕು. ಇನ್ನು ಬರೀ ನನ್ನ ಪ್ರಾಡಕ್ಟ್ ಚೆನ್ನಾಗಿದೆ, ನನ್ನ ಕೇಕ್ ಚೆನ್ನಾಗಿದೆ, ಕೇಕ್ ತಿರುಗ್ತಾ ಇದೆ, ಪಫ್ ಮಾಡ್ತಾ ಇದೆ, ಬರೀ ಅದ್ರ ಬಗ್ಗೆ ಹೇಳಿದರೆ ಎಲ್ಲರದು ಚೆನ್ನಾಗಿದೆ ಅಲ್ವಾ? ಸೊ ಹೊಸದಾಗಿ ಶುರು ಮಾಡೋರಿಗೆ ಸೋಷಿಯಲ್ ಮೀಡಿಯಾ ಬೇಕೇ ಬೇಕು.
ಯಾಕೆ ಬೇಕು ಅಂತಂದರೆ ಹೇಗೆ ಗ್ರಾಹಕರಿಗೆ ರೀಚ್ ಮಾಡ್ತಾರೆ. ಇವತ್ತಿನ ಕ್ಲಟರ್ಡ್ ಇನ್ಫಾರ್ಮೇಷನ್, ಅಷ್ಟು ಇನ್ಫಾರ್ಮೇಷನ್ ಇದೆ, ಅಷ್ಟು ಇವಾಗ ಕರೋನಾ ಆದಮೇಲಂತೂ ಎಷ್ಟು ಫುಡ್ ಔಟ್ಲೆಟ್ಗಳು ಓಪನ್ ಆಗ್ತಿದೆ ಅಂದರೆ ದಿನಕ್ಕೊಂದು, ಕಾಲ್ಗೊಂದು, ಕೊಸರಿಗೊಂದು. ಹೌದು, ಆರ್ಗನೈಸ್ಡ್ ಒಂದು ಕಡೆ ಓಪನ್ ಆಗ್ತಾ ಇದೆ, ಅನ್ಆರ್ಗನೈಸ್ಡು, ತಪ್ಪು ಸರಿ ಅಂತಲ್ಲ, ಅನ್ಆರ್ಗನೈಸ್ಡ್ ಓಪನ್ ಆಗ್ತಾ ಇದೆ. ನಾನು ಹೊರಗಡೆ ಹೋದಾಗ ಕನ್ಫ್ಯೂಷನ್ ಆಗಿಬಿಡ್ತೀನಿ, ಎಲ್ಲಿಗೆ ಹೋಗಲಿ ನಾನು, ಹೌದು, ವೇರ್ ಶುಡ್ ಐ ಗೋ ಅಂಥ ಸಂದರ್ಭದಲ್ಲಿರ್ಬೇಕಾದ್ರೆ ಒಂದು ಫುಡ್ ಔಟ್ಲೆಟ್ ಇರ್ಬೋದು, ಒಂದು ಅಯ್ಯಂಗಾರ್ ಓನ್ ಫ್ರೆಶ್ ಇರ್ಬೋದು, ಒಂದು ಕಾಫಿ ಕನ್ಫೆಷನ್ಸ್ ಇರ್ಬೋದು. ಹೇಗೆ ಡಿಫ್ರೆನ್ಷಿಯೇಟ್ ಮಾಡಿ ಗ್ರಾಹಕನ ತೊಗೊಂಡು ಬರ್ತೀಯ ಅನ್ನೋದಕ್ಕೆ ಒನ್ ಆಫ್ ದ ಸಿಂಪ್ಲೆಟ್ ಮೆಥಡ್ ಈಸ್ ಸೋಷಿಯಲ್ ಮೀಡಿಯಾ. ಮಾರ್ಕೆಟಿಂಗ್ ಸ್ಟ್ರಾಟಜಿಯು ಅದೇ ಥರ ಇರಬೇಕು. ಮಾರ್ಕೆಟಿಂಗ್ ಸ್ಟ್ರಾಟಜಿನಲ್ಲಿ ಇವತ್ತು ಏನು ಹೇಳ್ತೀವಿ ನಾವು, ಪ್ರಾಡಕ್ಟ್, ಪ್ರೈಸ್, ಪ್ಲೇಸ್, ಪ್ರಮೋಷನ್. ಇದು ಪೀಟರ್ ಡ್ರಕ್ಕರ್ ಹೇಳಿದ್ದು. ಇವತ್ತು ಬದಲಾವಣೆ ಆಗಿದೆ. ಪ್ರಾಡಕ್ಟ್ ಅಂತಂದ್ರೇನು, ಪ್ರಾಡಕ್ಟ್ ಈಸ್ ಎನ್ ಎಕ್ಸ್ಪೀರಿಯನ್ಸ್. ಪ್ರೈಸ್ ಅಂದ್ರೇನು, ವ್ಯಾಲ್ಯೂ ಇರಬೇಕು. ವ್ಯಾಲ್ಯೂ ಇಲ್ದವ್ರೆ ಯಾರೂ ಆ ಪ್ರಾಡಕ್ಟ್ನ ತಗೊಳ್ಳಲ್ಲ. ಪ್ಲೇಸ್ ಅಂದ್ರೇನು, ಪ್ಲೇಸ್ ಒಂದು ಎಕ್ಸ್ಪೀರಿಯನ್ಸ್ ಆಗಬೇಕು. ಪ್ರಮೋಷನ್ ಅಂದ್ರೇನು, ಒಂದು ಎಂಗೇಜ್ಮೆಂಟ್ ಆಗಬೇಕು. ಅದೇ 4 ಪೀಸು, ಬಟ್ ಅದರಲ್ಲಿರುವಂತಹ ಕಂಟೆಂಟ್ ಚೇಂಜ್ ಆಗಿದೆ. ಭಾಳ ಇಂಪಾರ್ಟೆಂಟು. ಸಾಮಾನ್ಯವಾಗಿ ಬೇಕರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಬಂದಾಗ ಬಹಳಷ್ಟು ಜನರ ತಲೆಗೆ ಬರುವಂಥ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬೇಕರಿ ಐಟಮ್ಸ್ ಆರ್ ಪೆರಿಷೇಬಲ್ಲು. ನೀವು ಆಗಲೇ ಹೇಳಿದ್ದು, ಒಂದು ಕೇಕಿದ್ದು ಎಕ್ಸಾಂಪಲ್ ಕೊಟ್ಟರೆ 24 ಗಂಟೆ ಇರುತ್ತೆ, ಅದರ ನಂತರ ಅದು ಒಂದು ಸ್ವಲ್ಪ ಹಾಳಾಗುವಂಥ ಚಾನ್ಸಸ್ ಇರುತ್ತೆ ಅಂತ. ಬಟ್ ಈಗ ನಿಮ್ಮ ಬೇಕರಿಯಲ್ಲಿ ನೀವು ಹೇಗೆ ಅದನ್ನು ಮ್ಯಾನೇಜ್ ಮಾಡ್ತೀರಾ? ಯಾಕೆ ಇದನ್ನು ಕೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಹೊಸದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡುವಂಥವ್ರಿಗೆ ಅಥವಾ ಈಗ ಆಲ್ರೆಡಿ ಬೇಕರಿ ಬಿಸ್ನೆಸ್ ಮಾಡುವಂಥವ್ರಿಗೆ ಹೆಲ್ಪ್ ಆಗುತ್ತೆ ಅಂತ ಹೇಳೋ ಕಾರಣಕ್ಕೆ. ಸೊ ಅದನ್ನು ಹೇಗೆ ಹಾಳಾಗದಂತೆ ನೋಡ್ತೀರಾ, ಅಥವಾ ಹಾಳಾದದನ್ನು ಏನಾದರೂ ಯೂಸ್ ಮಾಡೋದಕ್ಕಾಗತ್ತಾ, ಅಥವಾ ಏನು ಮಾಡ್ತೀರಾ ಅಂತ? ಫಸ್ಟ್ ಬೇಕರಿ ಪ್ರಾಡಕ್ಟಲ್ಲಿ ನಾವು ಈಸ್ಟ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ, ಇನ್ನೊಂದನ್ನು ಕೇಕ್ ಪ್ರಾಡಕ್ಟ್ಸ್ ಅಂತ ಕರಿತೀವಿ. ಈಸ್ಟು ಮತ್ತು ಡ್ರೈ ಪ್ರಾಡಕ್ಟ್ಸ್ ಅಂತ. ಈಸ್ಟಲ್ಲಿ ಯಾವ್ಯಾವ ಪ್ರಾಡಕ್ಟ್ಸ್ ಬರುತ್ತೆ ಅಂದರೆ, ಬ್ರೆಡ್ಡು, ಬನ್ಸು, ಪಫ್ಫುಗಳು, ಕುಕೀಸು, ದಿಲ್ ಪಸಂದು, ಇದೆಲ್ಲ ಸಹ ಈಸ್ಟ್ ರಿಲೇಟೆಡ್ ಪ್ರಾಡಕ್ಟ್ಸ್ ಆಯಿತು. ನಾನ್ ಈಸ್ಟ್ ರಿಲೇಟೆಡ್ ಪ್ರಾಡಕ್ಟ್ಸಲ್ಲಿ ಕೇಕ್ಗಳು, ಗಾರ್ನಿಷ್ ಕೇಕ್ಗಳು, ಡೆಸರ್ಟ್ಗಳು, ಇವೆಲ್ಲ ಬರ್ತವೆ. ಬೇಕ್ರಿಯಲ್ಲಿ ಪೆರಿಷಬಲ್ ಆಗಿರುವಂತಹ ಪ್ರಾಡಕ್ಟ್ ಯಾವುದು? ಪೆರಿಷಬಲ್ ಅಂದರೆ 24 ಗಂಟೆ ಉಳಿದು ಆಮೇಲೆ ಉಳಿದೇ ಇರೋಂಥ ಪ್ರಾಡಕ್ಟ್ ಯಾವುದು? ಕೇಕ್. ಬೇಸಿಕಲಿ ಕೇಕು, ವೆಜ್ ಪಫ್, ಆಲೂ ಬನ್, ಇವೆಲ್ಲ ಏನಂದರೆ ಬೆಳಿಗ್ಗೆ ತಯಾರು ಮಾಡಿದರೆ ಸಾಯಂಕಾಲಕ್ಕೆ ಖಾಲಿ ಆದರೆ ಭಾಳ ಉತ್ತಮ. ಸೊ ನಾವೇನು ಮಾಡ್ತೀವಿ, ಪ್ರೊಡಕ್ಷನ್ ಇಂಡೆಂಟಲ್ಲಿ ಅವತ್ತಿನ ದಿನಕ್ಕೆ ಎಷ್ಟು ಬೇಕು. ನಮ್ಮಲ್ಲಿ ಸೇವರೀಸ್ ಅಂತ ಹೇಳ್ತೀವಿ. ಸೇವರೀಸ್ದು ಭಾಳ ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಇವತ್ತು ನಮ್ಮದು ಸೇವರೀಸ್ ಒಂದು 1000 ಸೇವರೀಸ್ ಸೇಲ್ ಆಯಿತು. ವೆಜ್ ಪಫ್ಫು, ಪನ್ನೀರ್ ಪಫ್ಫು ಎಲ್ಲ ಸೆಲ್ ಆಯಿತು, 1000 ಆಯಿತು, ಇವತ್ತಾಯಿತು. ನಾಳೆನೂ 1000 ನಾನು ಹಾಕಿದೆ ಇಂಡೆಂಟ್. ನಾಳೆ ಲಾಂಗ್ ಹಾಲಿಡೇ, ನಾನು ಚೆಕ್ ಮಾಡಲಿಲ್ಲ, ಹಾಕಿದೆ. 1000ದಲ್ಲಿ 250 ಉಳಿತು. ಆ 250 ಪಫ್ನ ಮಾರೇ ದಿನ ಸೆಲ್ ಮಾಡೋಕ್ಕಾಗಲ್ಲ. ಅದನ್ನು ಡಿಸ್ಕಾರ್ಡ್ ಮಾಡಬೇಕು ನೀವು. ಯು ಶುಡ್ ಥ್ರೋ ಅವೇ. ಅದಕ್ಕೆ ನಾವೇನು ಮಾಡ್ತೀವಿ ಅಂದರೆ, ನಮ್ಮಲ್ಲಿ ಮಾಡೋಂಥ ಸ್ಟ್ರಾಟಜಿ, 7 ಗಂಟೆ ಮೇಲೆ ನಮ್ಮಲ್ಲಿ ಸೇವರೀಸ್ ಸಿಗೋದಿಲ್ಲ. ವಿ ಟೆಲ್ ದ ಕಸ್ಟಮರ್, ಸರ್ ನಿಮಗೆ ಸೇವರೀಸ್ ಬೇಕು ಅಂದರೆ 7 ಗಂಟೆ ಒಳಗಡೆ ಬನ್ನಿ. ದಿನವನ್ನು ನೋಡಿ, ಇವತ್ತು ಸ್ಪೆಷಲ್ ಡೇ ಇದೆಯಾ, ಇವತ್ತು ಹಬ್ಬ ಇದೆಯಾ, ಗಣೇಶ ಚತುರ್ಥಿ ದಿನ ಸ್ವೀಟ್ ಜಾಸ್ತಿ ತೊಗೋತಾರೋ, ಪಫ್ ಜಾಸ್ತಿ ತೊಗೋತಾರೋ? ಸ್ವೀಟು. ಹಾಂ. ಸೊ ನಾನು ಪಫ್ ಮಾಡಿ ಇಟ್ಕೊಂಡ್ರೆ ಯಾರು ತೊಗೊಳ್ತಾರೆ? ಗಣೇಶ ಚತುರ್ಥಿ ದಿನ ಅಷ್ಟು ಹೋಗಲ್ಲ. ನೀನು ಎಷ್ಟು ಇಂಡೆಂಟ್ ಹಾಕ್ತೀನಿ, 1000 ಪಫ್ ಹಾಕ್ತಾಯಿದ್ರೆ ಅವತ್ತಿನ ದಿನ ಒಂದು 1/4 ಭಾಗ 250 ಪಫ್ ಹಾಕ್ತಾರೆ. ಇದಕ್ಕೆ ಎಲ್ಲಿಂದ ಬರುತ್ತೆ? ಡೇಟಾ ಇರಬೇಕು ನಮ್ಮ ಹತ್ರ. ಹೌದು. ಲಾಸ್ಟ್ ಗಣೇಶ ಚತುರ್ಥಿ ಎಷ್ಟು ಸೇಲ್ ಆಯಿತು, ಈ ಸತಿ ಎಷ್ಟಾಗುತ್ತೆ? ಲಾಸ್ಟ್ ಕ್ರಿಸ್ಮಸ್ ಎಷ್ಟಾಯಿತು, ಈ ಸತಿ ಎಷ್ಟಾಗುತ್ತೆ? ಡೇಟಾ ಈಸ್ ವೆರಿ ಕ್ರಿಟಿಕಲ್. ಆ ಡೇಟಾವನ್ನು ಉಪಯೋಗಿಸ್ಕೊಂಡು ಪೆರಿಷಬಲ್ ಪ್ರಾಡಕ್ಟ್ಸು, ನಾನ್ ಪೆರಿಷಬಲ್ ಪ್ರಾಡಕ್ಟ್ಸ್ನ ಡಿಫ್ರೆನ್ಷಿಯೇಟ್ ಮಾಡಿದಾಗ, ಪೆರಿಷಬಲ್ ಪ್ರಾಡಕ್ಟ್ಸು ಬೆಳಿಗ್ಗೆ ಮಾಡಬೇಕು, ಸಾಯಂಕಾಲ ಖಾಲಿ ಆಗುತ್ತೆ. ವೇಸ್ಟೇನೆ ಅನ್ನೋದು ಅದು ವ್ಯಾಪಾರಗಳ ಮೈಂಡ್ಸೆಟ್ಟಲ್ಲಿದೆ. ನಾವಂತೂ ಡಿಸ್ಕಾರ್ಡ್ ಮಾಡ್ತೀವಿ. ನಾನ್ ಪೆರಿಷಬಲ್ ಪ್ರಾಡಕ್ಟ್ಸ್ ಯಾವುದು? ಕಾಂಡಿಮೆಂಟ್ಸ್ ಇರ್ಬೋದು, ಕುಕೀಸ್ ಇರ್ಬೋದು, ದಿಲ್ ಪಸಂದ್ ಒಂದು 2-3 ದಿನ ಇರ್ಬೋದು, ಬ್ರೆಡ್ ಒಂದು 2-3 ದಿನ ಇರ್ಬೋದು. ಆ ಶೆಲ್ಫ್ ಆಲ್ವೇಸ್ ನಾನು ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ, ಫ್ರೆಶ್ ಆಗಿ ಮಾಡಿ, ಫ್ರೆಶ್ ಆಗಿ ಕೊಡಿ. ನೈಸ್, ಒಳ್ಳೇದು. ಬಂದವರು ಬೆಳಗ್ಗೆ ಮಾಡಿ ಸಾಯಂಕಾಲಕ್ಕೆ 7 ಗಂಟೆಗೆ ತೊಳೆಬಿಡ್ಬೇಕು ಅದನ್ನ, ಪೆರಿಷಬಲ್ ಪ್ರಾಡಕ್ಟ್ಸ್ನ. ನಾನ್ ಪೆರಿಷಬಲ್ ಪ್ರಾಡಕ್ಟ್ಸು 2 ದಿನ ಬರುತ್ತೆ, 3 ದಿನ ಬರುತ್ತೆ, 15 ಡೇಸ್ ಎಕ್ಸ್ಪೈರಿ ಇದೆ. ಆದಷ್ಟು 15 ಡೇಸ್ ತನಕ ಮಾಡಲೇಬೇಡಿ. ಎಷ್ಟು ಬೇಕಷ್ಟು ಮಾಡಿ, ಫ್ರೆಶ್ನೆಸ್ ಇರಲಿ. ಒಳ್ಳೆ ಪಾಯಿಂಟ್. ಯಾಕೆಂತಂದ್ರೆ ಬಂದವರು ಎಕ್ಸ್ಪೆಕ್ಟ್ ಮಾಡೋದು ಫ್ರೆಶ್ ಕ್ವಾಲಿಟಿ ಇರಬೇಕು, ಅದೇ ತುಂಬಾ ಇಂಪಾರ್ಟೆಂಟ್. ಸರ್, ಇವಾಗ ಹೊಸದಾಗಿ ಬಿಸ್ನೆಸ್ ಅನ್ನ ಹೇಗೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳುವಂಥದ್ರ ಬಗ್ಗೆ ಇನ್ ಡೀಟೇಲ್ ಆಗಿ ನೀವು ತಿಳಿಸ್ಕೊಟ್ರಿ. ಈಗ ಆಲ್ರೆಡಿ ಬಿಸ್ನೆಸ್ ಮಾಡ್ತಾ ಇರುವಂಥವ್ರು, ಅಯ್ಯೋ ನಮ್ಮ ಬಿಸ್ನೆಸ್ ಚೆನ್ನಾಗಿ ನಡೀತಾ ಇಲ್ಲ, ರೆವೆನ್ಯೂ ಗ್ರೋತ್ ಆಗ್ತಾ ಇಲ್ಲ ಅಂತ ಹೇಳುವಂಥ ಯೋಚನೆಯಲ್ಲಿ ಇರ್ತಾರೆ. ಸೊ ಅಂಥವ್ರಿಗೆ ನೀವೇನಾದರೂ ಒಂದು ಸಣ್ಣ ಚೇಂಜಸ್ ಅವರ ಬಿಸ್ನೆಸ್ನಲ್ಲಿ ಮಾಡಿದರೆ ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೋದು ಅಂತ ಹೇಳೋದಿದ್ರೆ ಯಾವ ಐಡಿಯಾ ಕೊಡ್ತೀರಾ? ಅಂಡರ್ಸ್ಟ್ಯಾಂಡ್ ಯುವರ್ ಕಸ್ಟಮರ್, ಡೂ ಎ ಕ್ವಿಕ್ ರಿಸರ್ಚ್ ವಿತ್ ಕಸ್ಟಮರ್ಸ್ ಆ್ಯಂಡ್ ಇನ್ವೆಸ್ಟರ್ಸ್ ಆ್ಯಂಡ್ ಯುವರ್ ಸ್ಟಾಫ್.
ಯಾವ ಪ್ರಾಡಕ್ಟ್ಸ್ನ ಹೊಸ ಪ್ರಾಡಕ್ಟ್ಸ್ನ ಇಂಟ್ರೊಡ್ಯೂಸ್ ಮಾಡ್ಬೋದು, ಯಾವ ಹಳೆ ಪ್ರಾಡಕ್ಟ್ಸ್ನ ಬ್ಯಾನ್ ಮಾಡ್ಬೋದು. ದೊಡ್ಡ ಲೆವೆಲ್ಗೆ ಬೆಳೀಲಿಕ್ಕೆ ಸಾಧ್ಯ ಇದೆ ಅಂತ. ಹಾಂ, ಡೆಫಿನೆಟ್ಲಿ. ಮತ್ತು ಪ್ರಾಡಕ್ಟಲ್ಲಿ ದಮ್ ಇರಬೇಕು, ಪ್ರಾಡಕ್ಟ್ ಕ್ವಾಲಿಟಿ ಇರಬೇಕು, ಟೇಸ್ಟ್ ಇರಬೇಕು, ಯುನೀಕ್ ಆಗಿರಬೇಕು. ಇಷ್ಟಾದರೆ ಕಸ್ಟಮರ್ ಬಿಟ್ಟು ಹೋಗೋ ಚಾನ್ಸಸ್ ಇರಲ್ಲ ಅಂತ. ಕಸ್ಟಮರ್ ಬಿಟ್ಟು ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಕಸ್ಟಮರ್ ಬಿಟ್ಟೇ ಹೋಗಲ್ಲ ಅಂತ ಹೇಳೋಕ್ಕಾಗಲ್ಲ, ಆಪ್ಷನ್ಸ್ ಕಸ್ಟಮರ್ಗೆ ತುಂಬ ಇದೆ. ಕಸ್ಟಮರ್ ಬಿಟ್ಟು ಹೋಗೋ ಚಾನ್ಸಸ್ ಕಡಿಮೆ ಇರುತ್ತೆ. ಇವತ್ತು ಬೇಕರಿ ಬಿಸ್ನೆಸ್ಸಲ್ಲಿ ನಾವು ಭಾರತ ಯಾವ ಪ್ಲೇಸಲ್ಲಿ ಇದ್ದೀವಿ ಅಂತ ಅನ್ಸುತ್ತೆ ಸರ್ ನಿಮಗೆ? ಭಾರತ ಯಾವ ಪ್ಲೇಸಲ್ಲಿದೆ ಬೇಕರಿ ಬಿಸ್ನೆಸ್ಸಲ್ಲಿ ಅಂದರೆ, ಯುರೋಪಲ್ಲಿ ನೀವು ಹೋದರೆ ಬೇಕರಿ ಬಿಸ್ನೆಸ್ ಭಾಳ ಪೀಕಲ್ಲಿದೆ. ಯಾಕೆ ಪೀಕಲ್ಲಿದೆ ಅಂದರೆ, ಅಲ್ಲಿ ಬ್ರೆಡ್ ಅನ್ನೋದೊಂದು ಸ್ಟ್ಯಾಪಲ್ ಪ್ರಾಡಕ್ಟ್. ಇಲ್ಲಿ ಇಡ್ಲಿ, ವಡೆ, ಸಾಂಬಾರು ಹೇಗೆ ನಾವು ತಿಂತೀವಿ ದೋಸೆನ, ಅಲ್ಲಿ ಬ್ರೆಡ್ ಅನ್ನೋದು ಸ್ಟ್ಯಾಪಲ್ ಪ್ರಾಡಕ್ಟ್. ಬೆಳಗ್ಗೆ ಎದ್ದಾಗ ಬ್ರೆಡ್ ಬೇಕು, ಮಧ್ಯಾಹ್ನ ಬ್ರೆಡ್ ಬೇಕು, ರಾತ್ರಿ ಬ್ರೆಡ್ ಬೇಕು. ಬ್ರೆಡ್ ಹ್ಯಾಸ್ ಬಿಕಮ್ ಎ ಸ್ಟ್ಯಾಪಲ್ ಪ್ರಾಡಕ್ಟ್. ಓಕೆ. ಇಂಡಿಯಾನಲ್ಲಿ ಬ್ರೆಡ್ ಅನ್ನೋದು ಸ್ಟ್ಯಾಪಲ್ ಪ್ರಾಡಕ್ಟ್ ಇನ್ನೂ ಆಗಿಲ್ಲ. ಬಟ್ ಹಳೆ ಡಾಕ್ಟರ್ಸ್ ಹತ್ರ ಹೋದ್ರೆ ಇವಾಗಲೂ ಹೇಳ್ತಾರೆ, ಹುಷಾರಿಲ್ದೇವರೇ ಹಾಲು ಮತ್ತು ಬ್ರೆಡ್ಡನ್ನು ತಿನ್ನಿ ಅಂತ ಹೇಳ್ತಾರೆ. ಇಂಡಿಯಾನಲ್ಲಿ ಬೇಕ್ರಿ ಆ್ಯಸ್ ಎ ಓವರ್ ಆಲ್ 25-26 ಬಿಲಿಯನ್ ಮಾರ್ಕೆಟ್ ಅಂತ ನಾವು ಪ್ರೊಜೆಕ್ಟ್ ಮಾಡ್ತೀವಿ. ದಟ್ ಈಸ್ ದ ನಂಬರ್ ದಟ್ ವಾಟ್ ವಿ ಆರ್ ಪ್ರೊಜೆಕ್ಟಿಂಗ್. ನಂಬರ್ ಆಫ್ ಬೇಕರೀಸ್ ಬಂದಾಗ ನೀವು ಆ್ಯಾವ್ರೇಜು ಒಂದು ಸ್ಟೇಟಲ್ಲಿ 10,000 ಬೇಕ್ರಿ ಇದೆ. 30 ಸ್ಟೇಟಲ್ಲಿ ಒಂದು 3 ಲಕ್ಷದಿಂದ 4 ಲಕ್ಷ ಬೇಕರಿ ಇರ್ಬೋದು ಆರ್ಗನೈಸ್ ಬೇಕರೀಸ್ ತೊಗೊಂಡ್ರೆ ಕೇರಳದಲ್ಲಿ 20,000 ಬೇಕರಿ ಇದೆ, ಕರ್ನಾಟಕದಲ್ಲಿ 10,000 ಬೇಕರಿ ಇದೆ. ಆ ಥರ ನಾವು 30 ಸ್ಟೇಟ್ಗಳನ್ನು ತೊಗೊಂಡಾಗ ಒಂದು 3 ಲಕ್ಷ ಬೇಕರಿಗಳಾಗ್ಬೋದು ಆರ್ಗನೈಸ್ಡು. ಅನಾರ್ಗನೈಸ್ಡ್ ತುಂಬ ಜನ ಇದ್ದಾರೆ, ಡಬಲ್ ಇರ್ಬೋದು, ಟ್ರಿಪಲ್ ಇರ್ಬೋದು. ಅದೇ ಥರ ಕೆಫೆನಲ್ಲಿ ತೊಗೊಂಡ್ರೆ ನೀವು ಒಂದು 5,000 ಕೆಫೆಗಳು ಆರ್ಗನೈಸ್ಡ್ ಇರ್ಬೋದು. ಅನಾರ್ಗನೈಸ್ಡ್ ಕೆಫೆಗಳು ಬೇಕಾದಷ್ಟಿದೆ. ಸೊ ಭಾರತದಲ್ಲಿ ಈ ಸ್ಟೇಜಲ್ಲಿ ಇದ್ದೀವಿ. ಅವಕಾಶ ಹೇರಳವಾಗಿದೆ. ನಾನೊಂದು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ಈಗ ನಾನೊಂದು ಪ್ರೋಟೀನ್ ರಿಲೇಟೆಡ್ ಒಂದು ಬನ್ ಮಾಡ್ತೀನಿ. ಪ್ರೋಟೀನ್ ಆಗಿರುತ್ತೆ, ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ. 140 ಕೋಟಿ ಜನಸಂಖ್ಯೆಗೆ 10 ರೂಪಾಯಿನ ಬನ್ ತಯಾರಿ ಮಾಡಿ ಪ್ರತಿಯೊಬ್ಬರು ಆ ಬನ್ನನ್ನು ಸೇವಿಸಿದ್ರೆ 1,400 ಕೋಟಿ ಪೊಟೆನ್ಷಿಯಲ್ ಮಾರ್ಕೆಟ್ ಆಗಲಿಲ್ವಾ? ಸೊ ಭವಿಷ್ಯದಲ್ಲಿ ಮಾರ್ಕೆಟ್ ಇದೆ ಅಂತ ನೀವು ಹೇಳ್ತೀರಿ? ನೋಡಿ ಸರ್, ಫುಡ್ ಬಿಸ್ನೆಸ್ಗೆ, ಎಜುಕೇಷನ್ ಬಿಸ್ನೆಸ್ಗೆ, ಇನ್ಫ್ರಾಸ್ಟ್ರಕ್ಚರ್ ಬಿಸ್ನೆಸ್ಗೆ, ಪೆಟ್ರೋಲು, ಡೀಸಲ್ಲು, ಫ್ಯೂಯಲ್ ಬಿಸ್ನೆಸ್ಗೆ ಯಾವತ್ತೂ ಕೊರತೆ ಇಲ್ಲ. ಹಾಗೆ ಒಂದು ಪ್ರಶ್ನೆ ಸರ್, ನೋಡ್ತಾ ಇರುವಂಥವ್ರು ಕೇಳ್ಬೋದು, ಯಾರು ಬೇಕಾದರೂ ಈ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದಾ? ನಾನು ಕೂಡ ಈ ಬಿಸ್ನೆಸ್ ಮಾಡಿ ಸಕ್ಸಸ್ ಆಗ್ಬೋದಾ ಅಂತ. ಯಾರು ಬೇಕಾದರೂ ಸಕ್ಸಸ್ ಆಗ್ಬೋದಾ ಅನ್ನೋದಕ್ಕಿಂತ ಯಾರು ಸಕ್ಸಸ್ ಆಗ್ಬೋದು ಅಂತ ಹೇಳ್ತೀನಿ. ಆಯ್ತು, ಸಕ್ಸಸ್ ಆಗಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ಸ್ವಾಟ್ ಮಾಡಬೇಕು. ನನ್ನ ಸ್ಟ್ರೆಂತ್ಸ್, ವೀಕ್ನೆಸ್, ಆಪರ್ಚುನಿಟೀಸ್, ಥ್ರೆಟ್ಸ್ ಫಸ್ಟು. ನೆಕ್ಸ್ಟು ಆ ಬಿಸ್ನೆಸ್ನ ಆ ಏರಿಯಾನಲ್ಲಿರುವಂತಹ ಸ್ವಾಟು, ಸ್ಟ್ರೆಂತು, ವೀಕ್ನೆಸ್ಸು, ಆಪರ್ಚುನಿಟೀಸು, ಥ್ರೆಟ್ಸ್. ನೆಕ್ಸ್ಟು ಅದರಲ್ಲಿ ರಿಸ್ಕ್ ತೊಗೊಳ್ಳೋ ಕೆಬಿಲಿಟಿ ಇದೆಯಾ? ನೆಕ್ಸ್ಟು ಬಿದ್ದರೆ ಹೇಳೋಕ್ಕೆ ಮೈಂಡ್ ಸೆಟ್ ಇದೆಯಾ? ಬಿದ್ದರೆ ಹೇಳೋಕ್ಕೆ ಫೈನಾನ್ಷಿಯಲ್ ಮೈಂಡ್ ಸೆಟ್ ಅಲ್ಲ. ಜನ ತಪ್ಪು ತಿಳ್ಕೊಂಬಿಡ್ತಾರೆ. ಅಪ್ಪ ನಮ್ಮ ಹತ್ರ ದುಡ್ಡಿಲ್ಲಪ್ಪ, ಬಿದ್ದರೆ ಬಿದ್ದೋಗ್ತೀವಿ. ಬೀಳೋದು ಇಂಪಾರ್ಟೆಂಟ್ ಅಲ್ಲ ಲೈಫಲ್ಲಿ. ಬಿದ್ದ ಮೇಲೆ ಎಷ್ಟು ಸ್ಪೀಡಾಗಿ ಎದ್ದು ಓಡ್ತೀರಾ, ಬಿದ್ದು ಹೇಳುವುದು ಹೇಗೆ ಇಂಪಾರ್ಟೆಂಟು. ಬ್ಯಾಕಪ್ ಪ್ಲ್ಯಾನ್ ಇದೆಯಾ? ನಾವೇನು ಮಾಡ್ತೀವಿ, ಎಕ್ಸೆಲ್ ಶೀಟಲ್ಲಿ ಹಾಕ್ಬಿಡ್ತೀವಿ. ಬೋರ್ಡ್ ರೂಮಲ್ಲಿ ಕೂತ್ಕೊಂಡು ಒಳ್ಳೆ AC ರೂಮಲ್ಲಿ ಇಷ್ಟಾದ್ರೆ ಇಷ್ಟಾಯ್ತು, ಇಷ್ಟು ಜನ ಆದ್ರೆ ಇಷ್ಟಾಯ್ತು, ಇಷ್ಟು ದುಡ್ಡು ಆದ್ರೆ ಇಷ್ಟಾಯಿತು, ಸೂಪರ್. ಎಲ್ಲರೂ ಓವರ್ ಕಾನ್ಫಿಡೆಂಟ್ ಆಗಿರ್ತಾರೆ ಎಂಟರ್ಪ್ರಿನರ್ಶಿಪ್ ಶುರು ಮಾಡಿದಾಗ. ಯಾವ ಥರ ಸ್ಟೇಜಲ್ಲಿ ಇರ್ತೀವಿ ಎಂಟರ್ಪ್ರಿನರ್ಶಿಪ್ ಶುರು ಮಾಡಿದಾಗ ಅಂದರೆ, ಬೇರೆಯವ್ರು ಏನು ಹೇಳಿದ್ರು ತಲೆಗೆ ಹೋಗಲ್ಲ. ಪ್ರಥಮ ಲವ್ ಥರ, ಬೇಡಪ್ಪ ನೀವು ಅವ್ರು ಇಷ್ಟಪಡಬೇಡ, ಸರಿ ಹೋಗೋದಿಲ್ಲ. ಇಲ್ಲ, ನಮಗೇನು ಕಾಣ್ತಾ ಇಲ್ಲ, ಕಾಣ್ತಿರೋದೇ ಚಂದಿಮೆ, ಇನ್ನೇನು ಕಾಣ್ತಾ ಇಲ್ಲ, ಹೋಗೋದೇ ಇಲ್ಲ. ಆಯಿತು, ಹೋಗಲ್ಲ, ನೋ ಪ್ರಾಬ್ಲಮ್, ಯು ಆರ್ ಓವರ್ ಕಾನ್ಫಿಡೆಂಟ್. ಬಿ ಇನ್ ಕಾನ್ಫಿಡೆಂಟ್ ಝೋನ್. ವಾಟ್ ಈಸ್ ಅ ಬ್ಯಾಕಪ್ ಪ್ಲ್ಯಾನ್? ಆಗಲಿಲ್ಲ, ನಡೀಲಿಲ್ಲ, ಏನು ಮಾಡ್ತೀರಾ? ಅಷ್ಟು ಮೆಷಿನರೀಸ್ ತೊಗೊಂಡೋಗಿ ಎಲ್ಲಿಗೆ ಮಾರ್ತೀರಾ? ಸೆಕೆಂಡ್ ಹ್ಯಾಂಡ್ ಅಂತ ನೀವು ಮೆಷಿನರೀಸ್ ಹಾಕಿದ ತಕ್ಷಣ ಅದರ ಬೆಲೆ ಏನೂ ಇಲ್ಲ ಮಾರ್ಕೆಟಲ್ಲಿ. 50 ಲಕ್ಷ ತೊಗೊಂಡು ಹೋಗಿದ್ರೆ ಸೆಕೆಂಡ್ ಹ್ಯಾಂಡ್ ಅಂತ ಕೊಟ್ಟರೆ 5 ಲಕ್ಷಕ್ಕೆ ಕೇಳಲ್ಲ. ವಾಟ್ ಈಸ್ ದ ಬ್ಯಾಕಪ್ ಪ್ಲ್ಯಾನ್? ನಿಮ್ಮ ಹತ್ರ ಆಲ್ಟರ್ನೇಟಿವ್ ಪ್ಲ್ಯಾನ್ ಇದೆ. ಓಕೆ, ನನ್ನ ಬ್ಯಾಕಪ್ ಪ್ಲ್ಯಾನ್ ಇದೆ ಸರ್, ಅದಾಗದೆ ಹೋದ್ರೆ ನಾನು ಬಿಟ್ಬಿಟ್ಟು ಇನ್ನೊಂದು ಶುರು ಮಾಡ್ತೀನಿ, ಅದಾಗದವ್ರು ಬಿಟ್ಬಿಟ್ಟು ನಾನು ಕೆಲಸ ಸೇರ್ಕೋತೀನಿ, ಅದಾಗದವ್ರು ಬಿಟ್ಬಿಟ್ಟು ಇನ್ನೊಂದು ಮಾಡ್ತೀನಿ, ನನ್ನ ಮೈಂಡು ಸರಿಯಾಗಿ ಇಟ್ಕೋತೀನಿ. ಮೇನ್ ಇಲ್ಲಿ ಎಲ್ಲಿ ಡಿಪ್ರೆಷನ್ ಶುರು ಆಗುತ್ತೆ, ತಲೆ ಕೆಟ್ಟೋಗುತ್ತೆ, ಹುಚ್ಚಿಡಿಯುತ್ತೆ, ಹೌದು, ಜೀವನ ನಶ್ವರ ಅನಿಸುತ್ತೆ. ಬ್ಯಾಕಪ್ ಏನಪ್ಪ? ಬ್ಯಾಕಪ್ ಇರಲೇಬೇಕು. ಹೌದು, ಬ್ಯಾಕಪ್ ಇನ್ ದ ಮೈಂಡ್ ಎಕ್ಸಾಕ್ಟಾಗಿ ಇರಬೇಕು ಅಂತಲ್ಲ. ನಾನು ಇದೆಲ್ಲರೂ ಇದು ಮಾಡ್ತೀನಿ, ಐ ವಿಲ್ ಡೂ ದಿಸ್. ಬಟ್ ಯಾವುದೇ ಬಿಸ್ನೆಸ್ಸನ್ನು ಸ್ಟಾರ್ಟ್ ಮಾಡುವಂಥವ್ರು ಇದನ್ನು ತಲೆಯಲ್ಲಿ ಇಟ್ಕೊಳ್ಬೇಕು ಅಂತ ಅನ್ಸುತ್ತೆ. ಹೌದು, ರಿಸ್ಕ್ ತಗೊಳ್ಳೋಕೆ ಮಾಡುವಾಗ, ಬಿಸ್ನೆಸ್ ಸ್ಟಾರ್ಟ್ ಮಾಡುವಾಗ ನನಗಿರುತ್ತೆ ನನ್ನ ಬಿಸ್ನೆಸ್ 100% ಗೆಲ್ತದೆ ಅಂತ. ಬಟ್ ಇನ್ನೊಂದು ಕಡೆ 100% ಸೋತ್ರೆ ಏನು ಅಂತ ಹೇಳುವಂಥದ್ದು ನಾವು ರೆಡಿ ಮಾಡಿದ್ವಿ. ಆ್ಯಕ್ಚುಲಿ ನೀವು 100% ಸೋತ್ರೆ ಏನು ಮಾಡ್ತೀಯಾ ಅಂತ ಸ್ಟ್ರಾಟಜಿ ಇಟ್ಕೊಂಡ್ರೆ 100% ಗೆಲ್ತೀಯ. ಸರ್, ಇವಾಗ ಈ ಬೇಕರಿ ಬಿಸ್ನೆಸ್ ಮತ್ತು ಕೆಫೆ ಬಿಸ್ನೆಸ್ಗೆ ಸಂಬಂಧಪಟ್ಟಂತೆ ಹೊಸದಾಗಿ ಸ್ಟಾರ್ಟ್ ಮಾಡುವಂಥವ್ರು, ಆಲ್ರೆಡಿ ಮಾಡ್ತಾ ಇರುವಂಥವ್ರಿಗೂ ಸೇರಿದಂತೆ ನಿಮ್ಮ ಕಂಪ್ಲೀಟ್ ಬಿಸ್ನೆಸ್ ಜರ್ನಿಯ ಬಗ್ಗೆ ನೀವು ಮಾತಾಡಿದ್ರಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ನಿಮ್ಮ ಪ್ರೀಷಿಯಸ್ ನಾಲೆಜ್ ಮತ್ತು ಪ್ರೀಷಿಯಸ್ ಟೈಮಿಗೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಗಿವಿಂಗ್ ಮಿ ದ ಆಪರ್ಚುನಿಟಿ ಟು ಶೇರ್ ಚೋಸನ್ ಚಾಕ್ಲೇಟ್ ಅಂತ ಹೇಳ್ತೀವಿ. ನೀವು ಇಷ್ಟು ಜನದಲ್ಲಿ ನನ್ನನ್ನು ಸೆಲೆಕ್ಟ್ ಮಾಡಿ ನನ್ನ ನಾಲೆಡ್ಜನ್ನ ನಿಮ್ಮ ವ್ಯೂವರ್ಸ್ಗೆ ಕೊಡಲಿಕ್ಕೆ ಅವಕಾಶ ಕೊಟ್ಟರಲ್ಲ, ಐ ಆಮ್ ಹಂಬಲ್ಡ್. ಬಾಸ್ ವಾಲಾ, ಬಿ ದ ಬಾಸ್.